ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳ್ಬಿಟ್ಟು ನಾನು ಭಾವಿಸ್ತಾ ಈ ಒಂದು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಗುರುವಾರದ ವ್ಲಾಗು. ಈಗ ಸಮಯ 12 ಗಂಟೆ. ಸೊ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತೇಳ್ಬಿಟ್ಟು ನಾನಿಲ್ಲಿ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ ಊರಿಂದ ಸ್ವಲ್ಪ ನುಗ್ಗೆಕಾಯಿನ ತೊಗೊಂಬಂದಿದ್ರು, ಹಾಗಾಗಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ಹಚ್ಚಿದಂತಹ ನುಗ್ಗೆಕಾಯಿ, 2 ಟೊಮೊಟೊ ಹಾಗೂ 2 ಈರುಳ್ಳಿ ಹಾಗೂ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಇಷ್ಟು ಹಾಕ್ಬಿಟ್ಟು ನಾನಿಲ್ಲಿ 1 ವಿಷಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗೂ ಮಸಾಲೆಗಾಗಿ ನಾನಿಲ್ಲಿ 1 ಕಪ್ ಕಾಯಿ ತುರಿ ಹಾಗೂ ಸ್ವಲ್ಪ ನೆನೆಸಿದಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಹುಳಿ ಪೌಡರ್ ಏನಿದೆ, 1 ಸ್ಪೂನ್ ಸಾಂಬಾರು ಪೌಡರು, 1 ಸ್ಪೂನ್ ಧನಿಯಾ ಪೌಡರು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಬಿಟ್ಟು ನಾನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಕುಕ್ಕರ್ ಆರಿದ ನಂತರ ಮಸಾಲೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಮತ್ತು ಒಗ್ಗರಣೆಯನ್ನು ಕೊಟ್ಟು ನಾನು ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ದೇವ್ರ ಮನೆಯನ್ನು ಕ್ಲೀನ್ ಮಾಡೋದಿತ್ತು, ಹಾಗೆ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗೆ ನಾನು ಹೇಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಸಾಂಬಾರು ಹೇಗೆ ಬಂದಿದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ತಿಕ್ನೆಸ್ ಆಗಿ ಬಂದಿದೆ, ಏಕೆಂದರೆ ನಾವು ನೆನೆಸಿದ ಅಕ್ಕಿನ ನಾನು ಹಾಕ್ಕೊಂಡಿದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿ ಸಾಂಬಾರು ಬಂದಿದೆ. ಮಂಗಳವಾರ, ಶುಕ್ರವಾರ, ಪೌರ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಮಿಕ್ಕಿದ ವಾರಗಳಲ್ಲಿ ನಾವು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಅಡುಗೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ಬರೋಷ್ಟರಲ್ಲಿ ಟೈಮ್ ಆಲ್ರೆಡಿ 1:30-2 ಗಂಟೆ ಆಗಿಬಿಟ್ಟಿತ್ತು. ಸೊ ಜಸ್ಟ್ ನಾನು ಒಂದು ಬಿಂದಿಯನ್ನು ಇಟ್ಕೊಂಡು ದೇವ್ರ ಮನೆಯಲ್ಲಿರುವಂತಹ ಎಲ್ಲ ವಿಗ್ರಹಗಳನ್ನು ಕೂಡ ನಾನು ಒಂದೊಂದಾಗಿ ತೆಗೆದಿಡ್ತಾ ಇದ್ದೀನಿ. ದೇವರ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ನಾನಿಲ್ಲಿ ಫೋಟೋಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಪೂರ್ತಿಯಾಗಿ ನಾನು ಹೊರಗಡೆ ತೆಗೆದಿಡ್ತೀನಿ. ಅರಿಶಿಣ, ಕುಂಕುಮ, ಊದುಗಡ್ಡಿ, ಕರ್ಪೂರ ಅಥವಾ ದೀಪದ ಎಣ್ಣೆ ಅಥವಾ ದೀಪಕ್ಕೆ ಬಳಸುವಂತಹ ಬತ್ತಿಗಳಿರ್ಬೋದು, ಗೆಜ್ಜೆ ವಸ್ತ್ರ ಇರ್ಬೋದು, ಪ್ರತಿಯೊಂದೂ ಕೂಡ ನಾನು ದೇವ್ರ ಮನೆಯಲ್ಲಿರುವಂತಹ ಡ್ರಾದಲ್ಲೇ 1 ತಿಂಗಳಿಗಾಗುವಷ್ಟು ಸ್ಟಾಕ್ನ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ. ದೇವರ ವಿಗ್ರಹಗಳನ್ನು ತೆಗೆದಿಟ್ಟ ನಂತರ ಇಲ್ಲಿ ನಾನು ಒಂದು ಒಣ ಬಟ್ಟೆಯಲ್ಲಿ ದೇವ್ರ ಮನೆಯಲ್ಲಿರುವಂತಹ ಡಸ್ಟ್ ಅಥವಾ ಏನು ಧೂಳೆಲ್ಲ ಇರುತ್ತೆ ಅದನ್ನು ನೀಟಾಗಿ ನಾನು ಒಣ ಬಟ್ಟೆಯಲ್ಲಿ ಫಸ್ಟ್ ನಾನು ಅದನ್ನೆಲ್ಲ ತೆಗೆದಿಟ್ಬಿಡ್ತೀನಿ. ಏಕೆಂದರೆ ಫಸ್ಟಿಗೆ ನಾವು ತೇವದ ಬಟ್ಟೆಯಲ್ಲಿ ಒರೆಸೋದಕ್ಕೆ ಹೋದರೆ ಅದು ನೀಟಾಗಿ ಕ್ಲೀನ್ ಆಗೋದಿಲ್ಲ. ದೇವರ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಪರ್ಕೆಯನ್ನು ಯೂಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ದೇವರ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂತೇಳ್ಬಿಟ್ಟೇ ಸಪ್ರೇಟು ಚಿಕ್ಕ ಚಿಕ್ಕ ಟವಲ್ಗಳು ಬರುತ್ತೆ. ಹೆಚ್ಚಾಗಿ ಈ ಟವಲ್ಗಳು ಕೆಂಪು ಹಾಗೂ ಬಿಳಿ ಬಣ್ಣದಾಗಿರುತ್ತದೆ. ನಾನಿಲ್ಲಿ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಕೊಲಿನ್ ಹಾಗೂ ವೈಪ್ಸ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ನೀಟಾಗಿ ಟೈಲ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ನಾನು ವೈಪ್ಸು ಅಥವಾ ಬಿಳಿ ಬಟ್ಟೆಯನ್ನು ಯೂಸ್ ಮಾಡಿಕೊಂಡ್ರೆ ಈ ವೈಟ್ ಟೈಲ್ಸ್ಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಅಥವಾ ಕಲರ್ ಬಟ್ಟೆ ಏನಾದರೂ ತೊಗೊಂಡ್ರೆ ಅದು ಸರಿಯಾಗಿ ಕ್ಲೀನ್ ಆಗೋದಿಲ್ಲ. ಇಲ್ಲಿ ದೇವ್ರ ಮನೆಯನ್ನು ಒರೆಸಿದ ನಂತರ ಇಲ್ಲಿ ವಿಗ್ರಹಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಂದು ಸಲ ಡೀಪಾಗಿ ಒಂದು ಸಲ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ನಾವು 1-2 ತಿಂಗಳು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ದೇವರ ವಿಗ್ರಹಗಳನ್ನ ಮಾತ್ರ ನಾವು ವಾರಕ್ಕೊಮ್ಮೆ ಕ್ಲೀನ್ ಮಾಡಲೇಬೇಕಾಗುತ್ತೆ.
ನಾನು ಮಧ್ಯಾಹ್ನ ಒಂದು 2 ಗಂಟೆಗೆ ಪೂಜಾ ರೂಮ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬ ಅಂದರೆ ತುಂಬಾ ಟೈಮ್ ತೊಗೊಳ್ತು. ನೈಟ್ ಒಂದು 7 ಗಂಟೆ 7:30 ಆಗಿರ್ಬೋದು ಅದನ್ನು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡೋದಕ್ಕೆ. ಅಂದರೆ ಮಧ್ಯ ಪಾಪು ಕೂಡ ಪದೇ ಪದೇ ಹೇಳೋದು, ಅವಳನ್ನ ಕೂಡ ನಾನು ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ತುಂಬಾ ಟೈಮ್ ತೊಗೊಳ್ತು. ಇಲ್ಲಿಗೆ ನನ್ನ ವ್ಲಾಗ್ಸ್ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವ್ಲಾಗ್ಸ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.